ಹಾಯ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಅಮೂಲ್ ಕನ್ನಡ ಲೈವ್ ಪೇಜ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಮಳೆ ಚಳಿನಲ್ಲಿ ಬಿಸಿ ಬಿಸಿಯಾಗಿ ಒಂದು ಡಿಲಿಷಿಯಸ್ ದಹಿ ಹುಲ್ಕಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಏನೇನು ಐಟಮ್ಸ್ ಬೇಕೋ ನೋಡೋಣಂತೆ. ಅದಕ್ಕೆ ಅಮೂಲ್ ಆರ್ಗ್ಯಾನಿಕ್ ಮೂಂಗ್ ದಾಲ್ ಅಂದರೆ ಹೆಸರುಬೇಳೆ, ಆಮೇಲೆ ಅಮೂಲ್ ತುಪ್ಪ, ಅಮೂಲ್ ಮೊಸರು. ಅದೇ ಮೊಸರನ್ನ ನಾನು ಇಲ್ಲಿ ಚೆನ್ನಾಗಿ ಬಟ್ಲಿಗೆ ಹಾಕಿ ಕಡ್ದಿಟ್ಟಿದ್ದೀನಿ, ಚೆನ್ನಾಗಿ ಕಡ್ದು ಇಟ್ಟಿರೋದು. ಆಮೇಲೆ ಉಪ್ಪು, ಜೀರಿಗೆ, ಸೋಡಾ, ಇದೇ ಹೆಸರುಬೇಳೆನ ಚೆನ್ನಾಗಿ 3-4 ಅವರ್ಸ್ ನೆನೆಸಿ ತೊಳೆದು ಅದ್ರ ಜೊತೆಗೆ 2 ಚಿಲ್ಲಿ ಆಮೇಲೆ ಶುಂಠಿ ಹಾಕಿ ಇದನ್ನಿಷ್ಟು ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಮೊಸರಿಗೆ ಬೇಕಾಗಿರುವಂಥದ್ದು ಬ್ಲ್ಯಾಕ್ ಸಾಲ್ಟು, ಜೀರಾ ಪೌಡರು, ಉಪ್ಪು, ಒಗ್ಗರಣೆ, ಆಮೇಲೆ ಇದು ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಇದನ್ನು ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇನ್ನೊಂದು ಸತಿ ಹೇಳ್ತೀನಿ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣಂತೆ. ಇದನ್ನು ಗ್ರೈಂಡ್ ಮಾಡ್ಕೋಬೇಕು, ಜಾಸ್ತಿ ನೀರು ಹಾಕಬಾರ್ದು. ಇಡ್ಲಿ ಹಿಟ್ಟು ಅದಕ್ಕೆ ಗ್ರೈಂಡ್ ಮಾಡ್ಕೋಬೇಕು. ತುಂಬ ನೈಸು ಆಗಬಾರ್ದು, ತುಂಬ ನೀರು ಹಾಕಬಾರ್ದು. ಹೆಸರುಬೇಳೆ ಎಲ್ಲ ಬೇಗ ಗ್ರೈಂಡ್ ಆಗೋಗುತ್ತೆ. ಇಷ್ಟು ಮಾಡಿಕೊಂಡು ಇದನ್ನು ಬಟ್ಲಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಜೀರಿಗೆ, ಉಪ್ಪು, ಸೋಡಾ, ಸ್ಟೀಮ್ ಮಾಡ್ತೀವಿ ಇದನ್ನು. ಇದಕ್ಕೆ ಸೋಡಾ ಹಾಕ್ಕೊಟ್ರೆ ಸ್ವಲ್ಪ ಚೆನ್ನಾಗಿ ಉಪ್ಪಿ ಸಾಫ್ಟ್ ಆಗುತ್ತೆ. ಇಲ್ಲಿ ನಾನು ಸ್ಟೀಮರು ರೆಡಿಯಾಗಿ ಇಟ್ಟಿದ್ದೀನಿ, ಅದು ರೆಡಿ ಆಗ್ತಾ ಇದೆ. 1 ಸ್ಪೂನ್ ತೊಗೊಂಡು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊ. ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡಿದ್ರೆ ಅದು ಸಾಫ್ಟ್ ಆ್ಯಂಡ್ ಫ್ಲಫಿ ಥರ ಆಗುತ್ತೆ ಬ್ಯಾಟರ್. ಒಂದೇ ಡೈರೆಕ್ಷನಲ್ಲಿ 1-2 ಮಿನಿಟ್ಸ್ ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲಿ ಇದು ಚೆನ್ನಾಗಿ ಬೀಟ್ ಮಾಡಬೇಕು. ಆವಾಗ ಫ್ಲಫಿಯಾಗಿ ಆಗುತ್ತೆ. ಇದು ನೋಡಿ, ಒಂಥರ ಉದ್ದಂಗೆ ಗೊತ್ತಾಗುತ್ತೆ. ಆ ಥರ 1 or 2 ಮಿನಿಟ್ಸ್ ಚೆನ್ನಾಗಿ ಇವಾಗ ಇಡ್ಲಿ ಪ್ಲೇಟ್ನ ಎಣ್ಣೆ ಹಾಕಿ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಈ ಬ್ಯಾಟರ ಹಾಕೋಣ.
ಹಾಗೆ ನೋಡಿ ಫ್ಲಫಿ ಆಗಿರೋದು ಹಾಗಾಗಿ ನಿಂತ್ಕೊಳ್ಳುತ್ತೆ. ಸ್ಟೀಮ್ ಆಗೋಕ್ಕೆ ಒಂದು 5 ಮಿನಿಟ್ಸ್ ಸ್ಟೀಮ್ ಆಗ ಹೈ ಫ್ಲೇಮ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತೀನಿ. ಸೊ ಇದು ಎಕ್ಸಾಕ್ಟ್ 5 ಮಿನಿಟ್ಸ್ ಸ್ಟೀಮ್ ಆಗಲಿ. ಅಷ್ಟರಲ್ಲಿ ಕರ್ಡ್ಸ್ದು ರೆಡಿ ಮಾಡ್ಕೊಳ್ಳೋಣ. ಕರ್ಡ್ ಮಿಕ್ಸ್ಚರ್ಗೆ ಇವಾಗ ನಾವಿದು ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ತೀನಿ. ಈ ಪೌಡರ್ಸ್ ಎಲ್ಲ ಹಾಕ್ಕೊಳ್ತೀನಿ. ನೀರು ಹಾಕೋಬೇಕು. ಇದು ನೀರಾಗಿರಬೇಕು. ಉಪ್ಪು, ಬ್ಲ್ಯಾಕ್ ಸಾಲ್ಟು, ಜೀರಾ ಪೌಡರು, ರುಬ್ಬಿಟ್ಕೊಂಡಿರೋ ಪೇಸ್ಟು, ಕೊತ್ತಂಬರಿ, ಪುದೀನ, ಶುಂಠಿ ಮತ್ತು ಒಂದು ಹಸಿಮೆಣಸಿನ್ಕಾಯಿ ಇದಿಷ್ಟು ರುಬ್ಬಿ ಕಡ್ದಿರೋ ಮೊಸರಿಗೆ, ಗಟ್ಟಿ ಮೊಸರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರೆಡಿ ಮಾಡ್ಕೊಂಡು ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ. ತಗೊಂಡು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಅಮೂಲ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಕಾಯಬೇಕು ಒಂಚೂರು. ಇದಕ್ಕೆ ಸಾಸಿವೆ ಆಮೇಲೆ ಒಣಮೆಣಸಿನ್ಕಾಯಿ ಒಗ್ಗರಣೆ ಹಾಕೋತೀವಿ. ಸಾಸಿವೆ ಒಂಚೂರು ಹಾಕಬೇಕಿತ್ತು ಇನ್ನು. ಸಾಸಿವೆ ಚಿಟಿಕೆ ಅಂದಾಗ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಸ್ವಲ್ಪ ಕಾಡಿಸ್ಕೊಂಡು ಮೊಸರಿಗೆ ಹಾಕೋಣ. ಸೊ ಮೊಸರು ರೆಡಿ ಇದೆ. ಆ ಇಡ್ಲಿ ಸ್ಟೀಮ್ ಆದಮೇಲೆ ಅದು ತೆಗೆದು ಇದರಲ್ಲಿ ಹಾಕ್ಕೊಂಡ್ರೆ ನಮ್ಮ ದಹಿ ಫುಲ್ಕಿ ರೆಡಿ ಆಗುತ್ತೆ. ನೋಡಿ ಆಗಿದೆ. ಒಂಚೂರು ಇನ್ನೊಂದು ಸ್ವಲ್ಪ ಆಗಬೇಕು. ಇನ್ನೊಂದು 2 ಮಿನಿಟ್ಸ್. ಅಷ್ಟರಲ್ಲಿ ಬೌಲ್ಸ್ ರೆಡಿ ಮಾಡ್ಕೊಂಡು ಸರ್ವಿಂಗ್
ಇದು ವೆಜಿಟೇರಿಯನ್ಸ್ಗೆ ಹೇಳಿ ಮಾಡಿಸಿದ ಡಿಶ್ ಅಂತ ಹೇಳ್ಬೋದು. ಯಾಕಂದರೆ ಸ್ಟೀಮು ಅದರಲ್ಲಿ ಒಂಚೂರು ಆಯಿಲ್ ಇಲ್ಲ, ಪ್ಲಸ್ಸು ಪ್ರೋಟೀನ್, ಬೆಸ್ಟ್ ಪ್ರೋಟೀನ್. ಆಮೇಲೆ ಹೆಸರುಬೇಳೆ ತುಂಬ ತಂಪು ಅಂತ ಹೇಳ್ತಾರೆ ಮೈಗೆ. ಸೊ ಅದಕ್ಕೆ ದ ಬೆಸ್ಟ್ ಸ್ನ್ಯಾಕ್ ಅಂತಲೂ ಹೇಳ್ಬಹುದು ಇದನ್ನು. ಆಗಿದೆ ಇಡ್ಲಿ ತಕ್ಕೋತೀನಿ. ಅಷ್ಟೇ ಸಾಫ್ಟ್ ಆಗಿದೆ, ಸಾಫ್ಟ್ ಆ್ಯಂಡ್ ಫ್ಲಫಿ. ಇದನ್ನು ತೆಗೆದು ಈ ಮೊಸರಲ್ಲಿ ಹಾಕ್ಕೊಳ್ಳೋದು. ಈಸಿಯಾಗಿ ಬಂದಿರ್ತದೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ನೋಡೋಕ್ಕೆ. ಚಿಕ್ಕ ಚಿಕ್ಕ ಬೌಲ್ಸ್ ರೆಡಿ. ಇದನ್ನು ಸರ್ವಿಂಗ್ ಬೌಲ್ಗೆ ಯಮ್ಮಿ ದಹಿ ಫುಲ್ಕಿ ರೆಡಿ ಟು ಸರ್ವ್. ಟ್ರೈ ಮಾಡಿ ಎಲ್ಲರೂ, ಹೆಂಗಿತ್ತು ಅಂತ ಖಂಡಿತ ತಿಳಿಸಿ.